ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಪೂಜಾರಿಗಳ ವಿವಾದ ದಿನ ಕಳೆದಂತೆ ತಲೆನೋವಾಗಿ ಪರಿಣಮಿಸಿದೆ. ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಪೂಜೆ ಕೈಗೊಳ್ಳುತ್ತಿರುವವರು ಅವರ ಅವಧಿ ಮುಗಿದರೂ ಪೂಜೆ ಹಕ್ಕು ಮತ್ತು ದೇವರ ಕಾಣಿಕೆ ವ್ಯವಹಾರ ಇನ್ನೊಂದು ಪಂಗಡದ ಪೂಜಾರಿಗಳಿಗೆ ಬಿಟ್ಟು ಕೊಡುತ್ತಿಲ್ಲ ಅಂತ ಈ ವಿವಾದ ತಾಲೂಕಾ ಆಡಳಿತ ಅಧಿಕಾರಿಗಳ ತಲೆನೋವಾಗಿ ಪರಿಣಮಿಸಿದೆ. ಇದರ ಮಧ್ಯೆ ನವಚಂಡಿಕಾ ಹೋಮದ ನೆಪದಲ್ಲಿ ಬಳಸಿದ QR ಕೋಡ್ ಸ್ಕ್ಯಾನರ್ ವಿವಾದ ಕೂಡ ಮುನ್ನೆಲೆಗೆ ಬಂದಿದೆ. ಹುಕ್ಕೇರಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಹಾಗೂ CPI ಶಿವಶಂಕರ್ ಗಣಾಚಾರಿ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ದೇವಸ್ಥಾನ ಸಮಿತಿ ಮತ್ತು ತಾಲೂಕಾ ಆಡಳಿತ ನಡೆಸಿದ ಸಂಧಾನ ಸಭೆಗೆ ಈಗ ಪೂಜೆ ಕೈಗೊಳ್ಳುವವರು ಬರದೆ ಅಸಹಕಾರ ತೋರಿಸಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಗ್ರಾಮ ದೇವತೆ ಪೂಜೆಗೆ 2 ಪಂಗಡಗಳಿದ್ದು, ಒಂದು ಪಂಗಡ 8 ತಿಂಗಳು ಮತ್ತು ಇನ್ನೊಂದು ಪಂಗಡ 7 ತಿಂಗಳು ಪೂಜೆ ಕೈಗೊಳ್ಳಬೇಕೆಂದು ದೇವಸ್ಥಾನದ ಸಮಿತಿಯವರು ನಿರ್ಣಯಿಸಿ ಅದರಂತೆ ನಡೆದುಕೊಳ್ಳಬೇಕೆಂದು ಈ ಹಿಂದೆ ನಿರ್ಣಯ ಕೈಗೊಂಡಿದ್ರು ಹಾಗೂ ಈ ನಿರ್ಣಯದಂತೆ ನಡೆದುಕೊಳ್ಳಬೇಕೆಂದು ಈ ಹಿಂದೆ ಕೂಡ ತಿಳಿಸಲಾಗಿತ್ತು. ಆದರೆ ಈಗ ಈ ನಿರ್ಣಯ ಧಿಕ್ಕರಿಸಿ ಈಗ ಪೂಜೆ ಮಾಡುವವರು ಬೇರೆಯವರಿಗೆ ಬರದಂತೆ ಮೊಂಡಾಟ ನಡೆಸಿದ್ದಾರೆಂದು ದೇವಸ್ಥಾನ ಸಮಿತಿ ಮತ್ತು ಪಟ್ಟಣದ ಮುಖಂಡರು ಸಭೆಯಲ್ಲಿ ಆರೋಪಿಸಿದ್ದಾರೆ. ಇದೇ ವೇಳೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಮಾತನಾಡಿ, ಮುಖಂಡರು ಮತ್ತು ದೇವಸ್ಥಾನ ಸಮಿತಿಯವರು ಹೇಳಿದಂತೆ ಪೂಜಾರಿಗಳು ನಡೆದುಕೊಳ್ಳಬೇಕು, ಇಲ್ಲದಿದ್ದರೆ ಸಮಿತಿಯನ್ನು ತಾಲೂಕಾ ಆಡಳಿತಕ್ಕೆ ಈ ವಿವಾದ ಒಪ್ಪಿಸಿದ್ದಲ್ಲಿ ತಕ್ಷಣ ದೇವಸ್ಥಾನ ವ್ಯವಹಾರವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪೂಜಾರಿಗಳು ದೇವಸ್ಥಾನ ಸಮಿತಿಯವರು ತೆಗೆದುಕೊಳ್ಳುವ ನಿರ್ಣಯಗಳಿಗೆ ಬದ್ಧರಾಗಿರಲೇಬೇಕು. ಇದರ ಜೊತೆಗೆ ಇತ್ತೀಚೆಗೆ ಪೂಜಾರಿಗಳು ಕೈಗೊಂಡ ನವಚಂಡಿಕಾ ಹೋಮದ ಸಂದರ್ಭದಲ್ಲಿ QR ಕೋಡ್ ಮೂಲಕ ಹಣ ಸಂಗ್ರಹಿಸಿದರ ಹಾಗೂ ಸಂಗ್ರಹವಾದ ಮೊತ್ತವನ್ನು ತಾಲೂಕಾ ಆಡಳಿತಕ್ಕೆ ಒಪ್ಪಿಸಬೇಕೆಂದು ಇದೇ ವೇಳೆ ತಹಸೀಲ್ದಾರರು ಹೇಳಿದರು. ಈ ರೀತಿ ನಡೆದುಕೊಳ್ಳದಿದ್ದರೆ ತಕ್ಷಣ ಸೊಮೋಟೋ ಪ್ರಕರಣ ದಾಖಲಿಸಿಕೊಂಡು ಆರ್ಥಿಕ ವ್ಯವಹಾರವನ್ನು ಪರಿಶೀಲಿಸಬೇಕಾಗುತ್ತದೆ. ಅದಕ್ಕೆ ಪೊಲೀಸ್ ಇಲಾಖೆ ತಕ್ಷಣ QR ಕೋಡ್ ಮೂಲಕ ಹಣ ಸಂಗ್ರಹಿಸಿದ ವಿವರ ಪರಿಶೀಲಿಸುವಂತೆ ಸೂಚಿಸಿದರು. ಈಗಾಗಲೇ ದೇವಸ್ಥಾನಗಳ ಹೆಸರಲ್ಲಿ ಅವ್ಯವಹಾರ ಹೆಚ್ಚಾಗುತ್ತಿದ್ದು, ರಾಜ್ಯ ಸರ್ಕಾರ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲು ಆದೇಶಿಸಿದೆ. ಆದ್ದರಿಂದ ಈ ವಿವಾದವನ್ನು 2 ಪಂಗಡದ ಪೂಜಾರಿಗಳನ್ನು ಕರೆಯಿಸಿ ಮಾತನಾಡಿ ಪರಿಶೀಲಿಸಲು ದೇವಸ್ಥಾನ ಸಮಿತಿಯವರು ನಿರ್ದೇಶಿಸಿದರು. ಪರಿಹಾರ ಆಗದಿದ್ದಲ್ಲಿ ತಾಲೂಕಾ ಆಡಳಿತಕ್ಕೆ ತಿಳಿಸಬೇಕು, ನಾವು ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸುತ್ತೇವೆ ಎಂದು ಹೇಳಿದರು. ಪೂಜಾರಿಗಳ ವರ್ತನೆ ಗ್ರಾಮ ದೇವತೆ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖಂಡರು ಮತ್ತು ಸಮಿತಿಯವರು ಯಾವ ರೀತಿ ಪರಿಹರಿಸುತ್ತಾರೋ ಅಥವಾ ತಾಲೂಕಾ ಆಡಳಿತದ ಪಾಲಾಗುತ್ತದೋ ಎಂಬ ಕುತೂಹಲಕ್ಕೆ ಇಂದಿನ ಸಭೆ ಕಾರಣ ಆಗಿದ್ದಂತೂ ನಿಜ. ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಗಣಾಚಾರಿ, ದೇವಸ್ಥಾನ ಜಾತ್ರಾ ಸಮಿತಿ ಅಧ್ಯಕ್ಷ ಹಾಗೂ ಪಾಪು ನಾಯ್ಕ್, ಜಯಗೌಡ ಪಾಟೀಲ್, ಶಿವಾನಂದ್ ಗಜಬರ್, ಚಿದಾನಂದ್ ಬಸ್ತವಾಡೆ, ಸಂಜೀವ್ ಮುತಾಲಿಕ್ ಹಾಗೂ ಇನ್ನಿತರ ಹಕ್ಕುದಾರರು, ಪಂಚರು, ಮುಖಂಡರು ಈ ಒಂದು ಸಂಧಾನ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಥರ ಪೂಜಾರಿಗಳೇ ಮಾಡೋದ್ರಿಂದ ದೇವಸ್ಥಾನಕ್ಕಂತೂ ಕೆಟ್ಟ ಹೆಸರು ಬರೋದಂತೂ ಸತ್ಯ. ಇಂಥವ್ರನ್ನ ತೆಗೆದುಹಾಕಿ ಒಬ್ಬರನ್ನ ಸ್ವಾಮೀಜಿಯವರು ನೇಮಿಸಿದರೆ ಸೂಕ್ತನೋ ಅನ್ನೋದು ಚರ್ಚಿಸಬೇಕಾದ ವಿಷಯ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇಲ್ಲಿ ನೋಡ್ರಿ, ಗುಡಿಯಲ್ಲಿ ಪೂಜೆ ಮಾಡೋದು ನಿರಂತರ ನಡಿಬೇಕು. ಯಾರೇ ಮಾಡ್ಲಿ ನಿರಂತರ ಪೂಜೆ, ಯಾರು ಬೆಳೆಸಂಗಿಲ್ಲ, ಅಡಿ ಬೆಳೆಸಂಗಿಲ್ಲ. ಇಲ್ಲಿ ಕೇಳಲಿ, ಗುಡಿಯಲ್ಲಿ ಪೂಜೆ ನಿಂತ್ರೆ ಮತ್ತು ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗ್ತದೆ. ನಿಮಗೂ ಗೊತ್ತಿದೆ, ಕಿರಿಕಿರಿ ಆಗ್ತದೆ. ಊರಾಗ ಕಿರಿಕಿರಿ ಆಗ್ಬಾರ್ದು. ಮತ್ತು ಕಿರಿಕಿರಿ ಮಾಡಂಗಿದ್ರೆ ಅದಕ್ಕೆ ಕಾನೂನು ಕ್ರಮ ಐತಿ. ಕಿರಿಕಿರಿ ಮಾಡೋರ್ ಮೇಲೆ ನಾವು ಹಂಗೆ ತೊಗೊಳಂಗಿಲ್ಲ. ವರ್ಷ ಹೆಂಗೆ ಬದಲಾವಣೆ ಆಗ್ಬೇಕು ಹಂಗೆ ಮಾಡ್ಕೋಬೇಕು. ನೀವು ಒಂದು ಫ್ಯಾಮಿಲಿಯಾಗ 10 ಮಂದಿ ಇದೀವಿ, 10 ಮಂದಿಗೆ ಪಾಳ್ಯ ಕೊಡ್ರಿ, ಮುಂದೆ ನೆಕ್ಸ್ಟ್ ಕೊಡ್ರಿ, ಹಂಗೆ ಬರಂಗಿಲ್ಲ. 10 ದಿನ 20 ದಿನ ಪೂಜೆ ಮಾಡಕ್ಕೆ ಬರಂಗಿಲ್ಲ. ಕನಿಷ್ಠ
ಒಂದು ವರ್ಷದ ಮಟ್ಟಿಗೆ ಒಂದು ವರ್ಷ ಪ್ರತಿ ವರ್ಷಕ್ಕೆ ಒಂದ್ಸಲ ಮಾಡ್ಬೇಕಂತ ಐತಿ ಬದಲಾವಣೆ ಪೂಜೆ. ನೀವೇನು 6 ತಿಂಗಳಿಗೆ 3 ತಿಂಗಳಿಗೆ ಇದೆ ಅಂತ ಪದ್ಧತಿ ಇದು. ಮನೆಗೆ ಮಾಡ್ಲಿಕ್ಕೆ ಅದಾಯ್ತು ರೀ, ನಿಮ್ ಸಮಸ್ಯೆ. ನೀವ್ಯಾರು ಅಲ್ಲ, ಎಷ್ಟು ಮಂದಿ ಅನ್ಕೊಂಡ್ರಿ? ಅಲ್ಲ ನೀವು ಹೇಳಿ, ನಮ್ಮ ಮಾಹಿತಿ ಕೊಡ್ರಿ, ಎಷ್ಟು ಮಂದಿ ಅನ್ಕೊಂಡ್ರಿ? ಪೂಜೆ ಮಾಡಕ್ಕೆ ಹೋರಾಟ ಮಾಡ್ಕೊಂಡ್ರೆ ಮಾಡ್ಕೊರಿ, ನಾನು ಮಾಡಂಗಿಲ್ಲ, ಬೇರೆ ಯಾರು ಹಸ್ತು ನಾವು ಕ್ವಶನ್ ಇವತ್ತ ನಾಳೆ ಯಾವಾಗ ಮೀಟಿಂಗ್ ಕರೆದ ಅವ್ರಿಗೆ ಕೇಳೋಣ್ರಿ. ಒಂದ್ಸಲ ಈಗ ನೀವು ಒಂದ್ಸಲ ಮೀಟಿಂಗ್ ಕರೀರಿ. ಕೂಡಿ ಅರ್ಧ ತಗೋತಾರೆ, 8 ಮಂದಿ ಕೂಡಿ ಅರ್ಧ ತಗೋತಾರೆ. ಪಾಲ್ಕೇನು ಸಂಬಂಧ ಇಲ್ರಿ ಅದು. ಒಟ್ಟು ಏನಾಗೈತ್ರಿ, ಅವ್ರೊಳಗ ಇವ್ರೊಳಗ ಜಗಾಡಿ ಅವ್ರಿಗೆ ನಮಗ ಎಲ್ಲ ಬೇಕು, ಇವ್ರು ಯಾರು ಬೇಡ ಅನ್ನೋ ಮಟ್ಟಕ್ಕೆ ಬಂದೈತ್ರಿ. ನಾವೆಲ್ಲ ಈಗ ಗುಡಿಯಾಗ 2 ರೂಪಾಯಿ ಹೇಳಿದ್ವು, ಅವ್ರೇನು ಕೇಳಾಕ್ತಾರಲ್ಲ, ಎಲ್ಲ ನಮ್ಮದ. ನಾವು ಯಾರಿಗೂ 35-40 ವರ್ಷ ಜಾತ್ರೆ ಮಾಡ್ಕೊಂಡು ಬಂದ್ರೆ ಇಲ್ಲಿ ತನಕ ಯಾವುದೋ ಏನೋ ಫರಕ್ ಬಂದಿಲ್ರಿ. ಈಗ ಇಲ್ಲಿ ತನಕ ಏನೂ ಫರಕ್ ಬಂದಿಲ್ಲ. ಈ ಸಲ ಏನಾಗೈತ್ರಿ, ಜಾತ್ರೆ ಮಾಡೋಕ್ಕಿಂತ ಪೈಲ ಆದ್ರೂ ಭೀ ನಾವು ಕೇಳಿದೆವು, ನಿಮ್ದು ಏನ್ರಿ ಇದ್ರೆ ಹೇಳರ್ತ. ಆಗೇನೋ ಅವ್ರು ಹೇಳಿಲ್ಲ, ನಾವು ಇದಕ್ಕಿದ್ದಂಗೆ ಮಾಡ್ಕೊತ ಹೋಗ್ತೇವೆ ಅಂದ್ರೆ. ಈಗ ಏನು ಮಾಡ್ರಿ, ಜಾತ್ರೆ ಆದ ಬಳಕ ಅವ್ರ ಪೂಜೆ ಹೋದ್ರು. ಪೂಜೆ ಹೋದ ಬಳಕ ಅವ್ರು 6 ತಿಂಗಳು ಮಾಡ್ರಿ, 8 ತಿಂಗಳು ಮಾಡ್ರಿ. 8 ತಿಂಗಳಾದ್ರೂ ಭೀ ಅವ್ರು ತಿರುಗಿ ಪೂಜೆ ಕೊಡಾಕ್ತಾರಿಲ್ಲ. ಸಮಸ್ಯೆ ಇಷ್ಟೇ ಐತಿ. ನೀವು ಹಿರಿಗಿಲಿ ಹಾಕೋದಿದ್ರೆ ನಮ್ಗೆ ತಿಳಿಸಿ ಹೇಳ್ತೀವಿ ನಾವು, ಯಾರು ಹಾಕ್ತಾರೆ ನೋಡೋಣ. ಹಿರಿ ಹಾಕಿದ್ರವ ಒಳಗೆ ಇರ್ತಾನೆ ಮರ್ದಿನಾನೆ, ಒನ್ ಅವರ್ನಾಗ ಅದು ಹೇಳ್ತಿದ್ವಿ ನಾವು. ಯಾರಿಗೂ ಕಿಲಿ ಹಾಕಕ್ಕೆ ಇಲ್ಲ, ಕಿಲಿ ಹಾಕೋದು ಏನಿದೆ ನಿಮ್ದು ಟ್ರಸ್ಟ್ ಸಮಸ್ಯೆ ಅಲ್ಲ. ಇದು ಟ್ರಸ್ಟಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಟ್ರಸ್ಟಿಗೆ ಅದಕ್ಕೂ ಸಂಬಂಧ ಇಲ್ಲ. ಅರ್ಚಕರದ್ದು ಸಂಬಂಧ ಇದೆ. ಅರ್ಚಕರು ಅವ್ರ ಬಾಳೆ ಪ್ರಕಾರ ಅವ್ರು ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಏನಾರ ಬಾಲ ಬಿಚ್ಚುವಂತ ಯಾರು ಹೇಳಿದ್ರು ಕೆಟ್ಟದಾಗಿ ನಡ್ಕೊಂಡ್ರೆ ಸರಿ ಇರಂಗಿಲ್ಲ. ನೀವು ಒಂದು ಟ್ರಸ್ಟ್ ಒಂದು ಮೀಟಿಂಗ್ ಮಾಡಿ, ನಾ ಹೇಳಕತ್ತಿಲ್ಲ, ಸೀಸ್ ಮಾಡ್ತೀವಿ. ಹೊಂದಾಣಿಕೆ ಮಾಡ್ಕೊಂಡು ಬರ್ರಿ ಅಂದ್ರೆ ಅವ್ರು ಒಟ್ಟ ಬರಾಕ್ತಾ ಇರಲ್ಲ, ನಾವು ಯಾರಿಗೂ ಕೊಡಂಗಿಲ್ಲ. ಮಾಡಿದ್ದೆಲ್ಲ ಒಳ್ಳೇದೇ. ಇನ್ನೊಂದ್ಸಲ ನೀವು ನಾ ಹೇಳಕತ್ತಿಲ್ಲ, ಸೀಸ್ ಮಾಡ್ತೀವಿ. ಯಾರಿಗೂ ಕೊಡಂಗಿಲ್ಲ ನಾವು. ಇಲ್ಲಿ ನೋಡ್ರಿ, ಗುಡಿಯಲ್ಲಿ ಪೂಜೆ ಮಾಡೋದು ನಿರಂತರ ನಡಿಬೇಕು. ಯಾರೇ ಮಾಡ್ಲಿ ನಿರಂತರ ಪೂಜೆ, ಯಾರು ನಿಲ್ಸಂಗಿಲ್ಲ, ಅಡಿಗೆ ಮಾಡ್ಸಂಗಿಲ್ಲ. ಇಲ್ಲಿ ಕೇಳಲಿ, ಗುಡಿಯಲ್ಲಿ ಪೂಜೆ ನಿಂತ್ರೆ ಮತ್ತು ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗ್ತದೆ. ನಿಮಗೂ ಗೊತ್ತಿದೆ, ಕಿರಿಕಿರಿ ಆಗ್ತಾವ ಊರಾಗ, ಕಿರಿಕಿರಿ ಆಗಬಾರ್ದು. ಮತ್ತು ಕಿರಿಕಿರಿ ಮಾಡಂಗಿದ್ರೆ ಅದಕ್ಕೆ ಕಾನೂನು ಕ್ರಮ ಐತಿ. ಕಿರಿಕಿರಿ ಮಾಡೋರ್ ಮೇಲೆ ನಾವು ಹಂಗೆ ತೊಗೊಳಂಗಿಲ್ಲ. ತಿಳಿಸಿ ಹೇಳೋದು ಹೇಳ್ತೇವೆ.